2008 ಅದಾದಮೇಲೆ ಮೊದಲನೇ ಬಾರಿ ಚೆಪಾಕಲ್ಲಿ ಗೆದ್ದಿರೋದು ನಮ್ಮ RCB ತಂಡ. 17 ವರ್ಷ ಆಯಿತು ಈ ಕೋಟೆಯನ್ನು ದಾಟಿ ಬರೋದಕ್ಕೆ. ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ 50 ರನ್ ವಿಕ್ಟ್ರಿ, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ. 2 ಅವೇ ಗೇಮಲ್ಲಿ ಪಾಯಿಂಟ್ಸ್ ಗೆದ್ದಿರೋದ್ರಿಂದ ಮನೆಗೆ ಬಂದಾಗ ಸ್ವಲ್ಪ ಉಸಿರಾಡ್ಬೋದು. ಬಿಕಾಸ್ ಯೂಶ್ವಲಿ ಏನಾಗ್ತಾಯಿತ್ತು, ಅಷ್ಟು ಒಳ್ಳೆ ಟ್ರಾವೆಲರ್ಸ್ ಇರಲಿಲ್ಲ RCB ತಂಡ ಪ್ರೀವಿಯಸ್ ಇದ್ರಲ್ಲಿ ನೋಡಿದ್ರೆ. ಆ್ಯಂಡ್ ಹೋಮ್ ಅಡ್ವಾಂಟೇಜ್ ಕೂಡ ಇಲ್ಲ ಚಿನ್ನಸ್ವಾಮಿಯಲ್ಲಿ ನೀವು ನೋಡಿದ್ರೆ. ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇರೋ ಈ ತಂಡ. ಆ ಎಕ್ಸ್ಪೀರಿಯನ್ಸ್ ಏನಿದೆ ಫಿನಿಶಿಂಗ್ ರೋಲಲ್ಲಿ, ಅದು ಸ್ವಲ್ಪ ಇಲ್ಲಿ ಲಯ ಕಂಡುಕೊಂಡಿದೆ ಅಂತ ಹೇಳ್ಬೋದು. ಆ ಸಿಕ್ಸಸ್ ಏನು ಟೀಮ್ ಡೇವಿಡ್ ಹೊಡಿತಾರೋ ಫಸ್ಟ್ ಇನ್ನಿಂಗ್ಸಲ್ಲಿ ಮೊಮೆಂಟಮ್ ಶಿಫ್ಟ್ ಮಾಡ್ತಾರೆ ಬೆಂಗಳೂರು ತಂಡ ವಿರುದ್ಧ. ಸ್ಟಾರ್ಟ್ ಮಾಡೋದು ಫಿಲ್ ಸಾಲ್ಟು, ದೇವದತ್ ಪಡಿಕಲ್ ಕೂಡ ತುಂಬ ಬ್ರಿಲಿಯಂಟಾಗಿ ಆ ಒಂದು ಇಂಟೆಂಟ್ ತೋರಿಸ್ತಾರೆ. ವಿರಾಟ್ ಕೊಹ್ಲಿ ಸ್ಟ್ರಗಲ್ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ಮಿಡಲ್ ಆಗ್ತಾ ಇಲ್ಲ ಅಂದರು. ಆ 30 ರನ್ಸ್ ತುಂಬ ಕ್ರೂಷಿಯಲ್. ಬಿಕಾಸ್ ಪಾರ್ಟ್ನರ್ಶಿಪ್ ಲೆಕ್ಕ ನೋಡಿದ್ರೆ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಲ್ಲಿ. ಜಿತೇಶ್ ಶರ್ಮಾ ಆಗಲಿ, ಬಟ್ ನಾಯಕ ರಜತ್ ಪಟ್ಟಿದಾರ್ ಜೀವ ಸಿಕ್ತು 3 ಸತಿ. ಬಟ್ ಪರವಾಗಿಲ್ಲ ಗುರು, ನಾನು 2 ಕೈಯಿಂದ ಬಾಚ್ಕೊಂಡು ಇಲ್ಲಿ ರನ್ ಸ್ಕೋರ್ ಮಾಡ್ತೀನಿ ಅಂತ ತೋರಿಸಿರೋದು. ಮೊದಲನೇ ಹಾಫ್ ಸೆಂಚುರಿ ಅವ್ರಿಗೆ ಆ್ಯಸ್ ಅ ನಾಯಕ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಲೀಡ್ ಫ್ರಮ್ ದ ಫ್ರಂಟ್ ಅಂತ ಏನು ಹೇಳ್ತೀವೋ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಕೇಳೋದೇ ಬೇಕಾಗಿಲ್ಲ. ಜಾಸ್ ಹೇಜಲ್ವುಡ್ಡು, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಬಂದಿದ್ದಾರೆ ಅಂದರೆ ಪವರ್ ಪ್ಲೇಯಲ್ಲಿ ಕ್ರೇಜಿಯಾಗಿದೆ ಬೌಲಿಂಗ್ ಅಟ್ಯಾಕ್ ಅಂತ ತೋರಿಸಿರೋದು. ಸ್ಪಿನ್ನರ್ಸು ಕೂಡ ಸುಯೇಶ್ ಶರ್ಮಾ ಚೆನ್ನಾಗಿ ಹಾಕಿದ್ರು. ಆ ಒಂದು ಗೂಗ್ಲೀಸ್ಗಳು ಲೆಫ್ಟ್ ಹ್ಯಾಂಡರ್ ಮೇಲೆ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಕಂಫರ್ಟಬಲಾಗಿ ಗೆದ್ದರು. 2 ತಂಡಕ್ಕೆ ನನಗೆ ಏನು ಅನಿಸಿದ್ದಂದರೆ ಪ್ರಾಬ್ಲಮ್ ಇದ್ದಿದ್ದು ಫೀಲ್ಡಿಂಗು. ಚೆನ್ನೈ ಅವರು ಚೆನ್ನಾಗಿ ಫೀಲ್ಡಿಂಗ್ ಮಾಡಿಲ್ಲ, ಅದಕ್ಕೆ ಸೋತರು. ಬಿಕಾಸ್ ಬೆಂಗಳೂರಲ್ಲಿ ಅದೇ ಥರ ನೋಡಿದ್ರೆ ಕ್ಯಾಚಸ್ ಏನೇನು ಬಂತು ಅದನ್ನೆಲ್ಲ ಚೆನ್ನಾಗಿ ಹಿಡಿತಾರೆ. ಒಳ್ಳೆ ಒಂದು ಗ್ರೌಂಡ್ ಫೀಲ್ಡಿಂಗ್ ಮಾಡ್ತಾರೆ, ಲ್ಯಾಪ್ಸಸ್ ತುಂಬ ಕಮ್ಮಿ ಆಗಿರುತ್ತೆ. ಸೊ ಆ ಒಂದು ರೀಸನಿಂದ ಇಲ್ಲಿ ಗೆದ್ದಿರೋದು RCB ತಂಡ. ಮೋಸ್ಟ್ ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಅಂತ ಅನಿಸ್ತಾ ಇದೆ ನನಗೆ. ತುಂಬ ವರ್ಷ ಆಯಿತು, ಬಿಕಾಸ್ ಟಾಪ್ 4 ಕಾಣಿಸ್ತಾ ಇತ್ತು, ಬೌಲಿಂಗಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ. ಇಲ್ಲೆಲ್ಲ ಆಸ್ಪೆಕ್ಟ್ನ ಕವರ್ ಮಾಡಿ ತೋರಿಸಿರೋದು RCB ತಂಡ. ಸೊ ಇದೇ ಥರ ಗೆಲ್ತಾ ಇಲ್ಲಿ ಅಂತ ಅಂದ್ಕೋತೀವಿ. ನೆಕ್ಸ್ಟ್ ಮ್ಯಾಚ್ ಆಡೋದವ್ರು GT ಮೇಲೆ, ಆವಾಗಿಂದ ಅವಾಗ ನೋಡ್ಕೊಳ್ಳೋಣ.